ಕುಮಾರೇಶ ನಿನ್ನುದಯವಾಗದಿದ್ದರೆ ಸ್ವಾಮಿತ್ವದ ಕಂಪು ಹೇಗಿರುತ್ತಿತ್ತು. ಬಸವಣ್ಣ ನಿನ್ನ ಬೆಳಕು ಸೂಸದಿದ್ದರೆ ಸಮಾನತೆಯ ಗೂಡು ಎಲ್ಲಿ ಕಟ್ಟುತ್ತಿತ್ತು. ನಾದಋಷಿ ಪಂಚಾಕ್ಷರ ನಿನ್ನ ಕಿರಣ ಬೀಳದಿದ್ದರೆ ಸಂಗೀತ ಸ್ವರಸಂಗಮಗಳ ಕೃಷಿ ಹೇಗಿರುತ್ತಿತ್ತು. ಪುಟ್ಟರಾಜ ನಿನ್ನುದಯವಾಗದಿದ್ದರೆ ಅನಾಥ ತೊಟ್ಟಿಲು ನೀ ಕಟ್ಟದಿದ್ದರೆ ವೀರೇಶ್ವರ ಪುಣ್ಯಾಶ್ರಮದ ಜೋಗುಳು ಎಲ್ಲಿರುತ್ತಿತ್ತು. ಗುರು ಶಿಷ್ಯನನ್ನ ತೀಡದಿದ್ದರೆ ಶರೀಫನ ತಂತಿ ಎಲ್ಲಿ ಮೀಡುತ್ತಿತ್ತು. ಒಲಿದು ಬಂದ ಕಂದಂಗೆ ಮಹಾಂತ ನೀ ಹರಿಸದಿದ್ದರೆ ಈ ಪ್ರಪಂಚಕ್ಕೆ ಮಡಿ ಮಾಡಿದ ಮೌಢ್ಯತೆಯನ್ನ ತೊಲಗಿಸಿದ ಮಡಿವಾಳಪ್ಪನ ತತ್ವಪದ ಎಲ್ಲಿ ಮಿಂಚುತ್ತಿತ್ತು. ಹಾಗಿರೋದ್ರಿಂದ ಸಿದ್ದರಾಮ ಶಿವಾಚಾರ್ಯರ ಗುರು ಸನ್ನಿಧಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಒಂದಲ್ಲ ಎರಡಲ್ಲ ಸುಮಾರು 12 ವರ್ಷಗಳ ಕಾಲ ಮಡಿವಾಳಪ್ಪ ಈ ನೆಲದ ಅಂಗಳದೊಳಗ ಪದರಿಗೆ ಬಿದ್ದೀನಿ ಪಾಪಿಷ್ಟ ಗುರು ಮಹಾಂತ ನೋಡೋ ಎನ್ನ ದೃಷ್ಟ ಸೇವಕ ನಿಂತೀನಿ ಗಟ್ಟಿಮುಟ್ಟ ಅಂತ ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಮಹಾಂತನ ಸೇವೆಯನ್ನ ಮಾಡಿ ಮಡಿವಾಳಪ್ಪ ಹಾಡುಗಳನ್ನು ಹಾಡಿ ಮಹಾಂತನ ಹೃದಯವನ್ನ ತಣಿಸಿದ್ದಕ್ಕಾಗಿ ಸಂಗೀತ ಮಹಾಜಾತ್ರೆಯನ್ನ ಇಲ್ಲಿ ನಡೆದಿದೆ. ಮಡಿವಾಳಪ್ಪನವರು ಬರೆದಿರುವಂಥ ಪದ್ಯಗಳಂತ ಕೇಳಿದ್ರೆ ಎಲ್ಲೇ ಹೋಗಿ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತಗೊಂಡು ಯೂನಿವರ್ಸಿಟಿ ಒಳಗೆ ಕುತ್ಕೊಂಡು ಬೆಂಚ್ ಮೇಲೆ ಪದಗಳನ್ನು ಗೀಚಿ ಬರೆದಂಥ ಮಡಿವಾಳಪ್ಪ ಅಲ್ಲ. ದಾರಿ ಒಳಗೆ ಹೋಗಿ ಬರೆದಿರುವಂಥ ಪದಗಳು, ಅನುಭವಕ್ಕೆ ಬಂದ ಅಪ್ಪಳಿಸಿದ ಸಾಲುಗಳು ಮಡಿವಾಳಪ್ಪನ ಪದಗಳು. ಮಡಿವಾಳಪ್ಪ ಈ ಪ್ರಪಂಚಕ್ಕೆ ಎಷ್ಟು ದೊಡ್ಡಾತ ಅನ್ನೋದಕ್ಕೆ ನನಗೊಂದು ಮಾತು ನೆನಪಿಗೆ ಬರುತ್ತೆ. ಮಡಿವಾಳಪ್ಪನವರು ಮಧ್ಯಾಹ್ನದ ಬಿಸಿಲಿನ ಜಾವದೊಳಗ ಹಳ್ಳದ ದಂಡಿಯಿಂದ ಹಿಂಗೆ ನಡ್ಕೋತಿ ನಡೆದಿದ್ರಂತ. ನಡ್ಕೋತು ಹೋಗ್ತಾ ಇರಬೇಕಾದ್ರೆ ಬಹಳ ಈ ಬಿಸಿಲು ಮಡಿವಾಳಪ್ಪನವರಿಗೆ ದಾಹ ತಣಿಸ್ತಿತ್ತಂತ, ನೀರು ಬೈಕಿಸ್ತಿತ್ತಂತ, ನೀರು ಕುಡಿಬೇಕಂತ ಅನಿಸ್ತಿತ್ತಂತ. ಮಡಿವಾಳಪ್ಪನವ್ರು ಅಂದ್ರು ಇಲ್ಲೇ ಎಲ್ಲಾದ್ರೂ ಬಾವಿ ಕಂಡ್ರೆ ಚಲೋ ಹೋಗಿ ಒಂದಿಷ್ಟು ನೀರು ಕುಡೋಣ ಅನ್ನೋದ್ರೊಳಗ ಅಲ್ಲೊಂದು ಬಾವಿ ಕಾಣ್ತು. ಆ ಬಾವಿ ಸುತ್ತ 4 ಜನ ಹೆಣ್ಮಕ್ಳು ಬಾವಿ ಒಳಗೆ ನೀರು ತುಂಬಕತ್ತಿದ್ರು. ಅಲ್ಲಿ ನೀರು ತುಂಬೋದನ್ನ ಕಂಡು ಮಡಿವಾಳಪ್ಪ ಅಂದ ಇಲ್ಲೇ ಬಾವಿ ಅದಲ್ಲ, ಇಲ್ಲೇ ನೀರು ಕುಡಿದ್ರೆ ಆತು ಅಂತ ಅನ್ಕೊಂಡು ಬಾವಿ ಸಮೀಪ ಬಂದ್ರು ಮಡಿವಾಳಪ್ಪನವರು. ಬಾವಿ ಸಮೀಪ ಬರ್ಬೇಕನ್ನೋದ್ರೊಳಗೆ ಅಲ್ಲಿದ್ದ 4 ಜನ ಹೆಣ್ಮಕ್ಳು ಸುಮ್ಮ ಕೂಡ್ಲಿಲ್ಲ. ಅವರು ಇವ ಬರಾಕತ್ತ ನೋಡು, ಇವ ಬರೋವನು ಗುರುತೇ ಗೊತ್ತಿಲ್ಲ, ಇವನ ಕುರುಹುನೇ ಗೊತ್ತಿಲ್ಲ, ಇವ ಯಾರನ್ನೋದೇ ಗೊತ್ತಿಲ್ಲ. ಮಧ್ಯಾಹ್ನದ ಬಿಸಿಲಿನೊಳಗೆ ಹೆಂಗೆ ಬರಾಕತ್ತ ನೋಡಂತ 4 ಜನ ಹೆಣ್ಮಕ್ಳು ತನ್ನ ಮಾತಿಗೆ ಮಾತು ಹಚ್ಚಿ ನಗಾಕತ್ತಿರ. ಅವರು ನಗೋದನ್ನ ಕಂಡು ಇದು ಮಡಿವಾಳಪ್ಪನ ಕಿವಿಗೆ ಬಿದ್ದ ಬಳಿಕ ಮಡಿವಾಳಪ್ಪ ಸಮೀಪ ಬಂದು ಎತ್ತನಂತ ಅವರನ್ನ ಕಂಡು ಪದ್ಯ ಬರೆದು ಬಿಡ್ತಾನೆ ಮಡಿವಾಳಪ್ಪ. ಬನ್ನಿ ಕೊಪ್ಪ ಹೆಂಗಸರು ಏನು ಠಕ್ಕ, ಮಾತಿಗೆ ಮಾತು ಹಚ್ಚಿ ನಗತಾವ ಕೊಕ್ಕ ಕೊಕ್ಕ, ನೀರಡಿಸಿ ಬಂದೀನಿ ಹಿಡದಾದ ಬಿಕ್ಕ, ನಾ ಏನು ಮಾಡೀನಿ ಇವ್ರ ಮನಿ ಹೊಕ್ಕ ಅಂತ ಮಡಿವಾಳಪ್ಪ ಅಲ್ಲೇ ಬರೆದು ಬಿಟ್ಟ. ಯಾಕೆ ವಿಚಾರವನ್ನ ಈ ನಾಣ್ಣುಡಿಗೆ ನಾವು ತಿಳಿಸೋದು ಅಂತ ಕೇಳಿದ್ರೆ, ಮಡಿವಾಳಪ್ಪ ಅಂತ ಕೇಳಿದ್ರೆ ಹೆಸರಿನೊಳಗೆ ಮಡಿಯದ. ಸ್ವಚ್ಛ ಮಾಡಿಬಿಟ್ಟನ ಈ ಪ್ರಪಂಚವನ್ನ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು ಬಿಟ್ಟಿದ್ದಂತ ಮಡಿವಾಳಪ್ಪನ ಪದಗಳು. ಬರೇ ಕೇವಲ ಮಡಿವಾಳಪ್ಪ ಒಬ್ಬನೇ ಪದಗಳನ್ನ ಬರೀಲಿಲ್ಲ. ಈ ಕೈನೂರಿನೊಳಗೊಬ್ಬ ಕುಂಬಾರ ರಾಚವ್ವ ಅಂತ ಒಬ್ಬ ಹೆಣ್ಮಗಳಿದ್ದಳು. ಕುಂಬಾರ ರಾಚವ್ವ ಅಂತ ಆಕೆ ಹೆಸರು. ಬಾಲ್ಯ ವಯಸ್ಸಿನೊಳಗ ಕುಂಬಾರ ರಾಚವ್ವ ಮಾಡಬಾರದಿರುವಂತ ಒಂದು ಏನೋ ಅಪಚಾರದ ಕೃತ್ಯಯನ್ನ ಬಾಲ್ಯ ವಯಸ್ಸಿನೊಳಗ ಮಾಡಿದ್ಳು ಆತ ಹೆಣ್ಮಗಳು. ಪರಪುರುಷನ ಸಂಘ ಮಾಡಿದ್ಳು. ಗುರುವಿನ ಸಮೀಪ ಬರಲಿಲ್ಲ, ಗುರುವಿನ ದರ್ಶನ ಮಾಡಲಿಲ್ಲ, ಮಹಾಂತನ ಕಂಡು ಬೇಡಲಿಲ್ಲ, ಮಡಿವಾಳಪ್ಪನ ಸ್ಮರಣೆ ಮಾಡಲಿಲ್ಲ. ಮಡಿವಾಳಪ್ಪ ಅಂದ್ರೆ ಯಾರಂತೇ ಗೊತ್ತಿರಲಿಲ್ಲ. ಬಾಲ್ಯದೊಳಗ ಮತ್ತೊಂದು ಕೆಲಸದ ಕಡೆ ಮುಖ ಮಾಡಿದ್ಳು. ಪರಪುರುಷನ ಕೂಡ ತನ್ನನ್ನು ತಾನು ಬೆರೆತು ಹೋಗಿದ್ಳು. ಕುಂಬಾರ ರಾಚವ್ವ ಅಂತ ಆಕೆ ಹೆಸರು. ಯಾವಾಗ ಮಡಿವಾಳಪ್ಪನ ಪದಗಳು ಈ ಪ್ರಪಂಚದೊಳಗ ಪ್ರಚಾರವಾಗ್ತಾ ಇರಬೇಕಾದ್ರೆ ಅವಳಿಗೆ ಗೊತ್ತಾತು, ನಾನು ಮಾಡಿದ್ದು ಕೆಟ್ಟ ಕೆಲಸ ಅದ, ಇನ್ನಾದ್ರೂ ಕೂಡ ಮಡಿವಾಳಪ್ಪನ ಪಾದಕ್ಕೆ ಬಿದ್ದು ನಾನು ಶುದ್ಧ ಆಗಬಹುದಲ್ಲ ಅಂತ ಅವಳು ಮನುಷ್ಯನಾಗ ಹೊಕ್ತು. ಅವಳು ಊರು ಕೈನೂರು. ಕೈನೂರದೊಳಗಿರುವಂತ ಒಬ್ಬ ಹೆಣ್ಮಗಳು ಮಡಿವಾಳಪ್ಪನ ಪಾದಕ್ಕೆ ಬಂದು ಬೀಳ್ಬೇಕಾದ್ರೆ ಅಲ್ಲೇ ಕೈನೂರು ಕೃಷ್ಣಪ್ಪನವ್ರು ಪಕ್ಕದಾಗೆ ಇದ್ರು. ನೀ ನನ್ನೂರಳವಲ್ಲ ಅಂತಂದ್ರು ಅವರು. ನೀ ನನ್ನೂರು ಹೆಣ್ಮಗಳು ಅಂದಾಗ, ಹೌದಪ್ಪ ನಾ ನಿನ್ನೂರು ಹೆಣ್ಮಗಳು, ಸಣ್ಣ ವಯಸ್ಸಿನಾಗ ಮಾಡಬಾರ್ದು ಕೆಲಸ ಮಾಡೀನಿ, ಪರಪುರುಷನ ಸಂಘ ನೋಡೀನಿ, ಆ ಸಂಘದೊಳಗೆ ನಾ ಲೋಲಾಡಿನಿ, ತೇಲಾಡಿನಿ, ಯಾವುದು ಸುಖವನ್ನ ಕಾಣಬಾರ್ದು ಎಲ್ಲ ಕಂಡೀನಿ, ದೇಹ ವ್ಯರ್ಥ ಆಗಿ ನಿಂತದ, ಇನ್ನಾದ್ರೂ ಮಹಂತನ ಪಾದಕ್ಕೆ ಬಂದು ಬಿದ್ದೀನಿ, ನನ್ನ ಜೀವನ ಮುಕ್ತಿ ಆಗುತ್ತಂತ ನನ್ನನ್ನು ಅನ್ಕೊಂಡಿನಿ ಅಂದಾಗ ಮಡಿವಾಳಪ್ಪ ಅಂದ, ತಪ್ಪು ಮಾಡ್ಲಾರ್ದವ್ರು ಯಾರದರ ಈ ಪ್ರಪಂಚದೊಳಗ? ನಿಂತ ನೆಲ ಏನಾದ್ರೂ ಬಾಯಿ ತೆರೆದು ಸಾಕ್ಷಿ ಹೇಳಾಕತ್ತಂದ್ರೆ ನಮ್ಮಂತ ಪಾಪಿಗಳೇ ಪ್ರಪಂಚದೊಳಗೆ ಯಾರು ಇಲ್ಲ.
ನೀನ್ ತಪ್ಪು ಮಾಡಿದಿ, ತಿದ್ದಿ ನಡೆಯೋದಕ್ಕೆ ಇದೊಂದು ಮನುಜ ಜನ್ಮ ಅದ, ಇನ್ನು ಮುಂದೆ ಚಲೋ ಆಗು ಅಂದ್ರಂತ. ಆ ಹೆಣ್ಮಗಳು ಚಲೋ ಜೀವನ ಮಾಡಿ ನಡೀತಾ ಇರ್ಬೇಕಾದ್ರ ಮಡಿವಾಳಪ್ಪನವ್ರು ಅಂದ್ರು, ನೀ ಕೈನೂರಿನೊಳಗೆ ಪ್ರವಚನ ಮಾಡು, ಸತ್ಸಂಗ ಮಾಡು, ಶಿವಸಭೆ ಮಾಡು, ಶಿವನಾಮ ನುಡಿ, ಗುರು ಧ್ಯಾನ ಬಿಡಬೇಡ ಅಂತಂದ್ರಂತ ಮಡಿವಾಳಪ್ಪನವ್ರು. ಆತಜ್ಜ ನೀ ಹೇಳಾಕತ್ತಿ ಅಂದ್ರ ನಾನು ಮಾಡ್ತೀನಿ ಅಂದಳಂತ. ಆ ಊರೊಳಗೆ ಬಂದು ಸತ್ಸಂಗ ಮಾಡಾಕತ್ಳು. ಸಾವಿರಾರು ಜನ ಬಂದು ಎದುರು ಕೂತ್ಕೊಂಡ್ರು. ಇವಳು ಪ್ರವಚನ ಹೇಳಬೇಕಾದ್ರೆ ಎಲ್ಲರೂ ಕೇಕೆ ಹಾಕೋರು, ಚಪ್ಪಾಳೆ ಹಾಕೋರು. ಇವಳು ಮಾತಾಡನ್ನ ಕೇಳಿ ಏನು ಚಲೋ ಮಾತಾಡ್ತಾಳ ಕುಂಬಾರ ರಾಚವ್ವ ಅನ್ನೋರು. ಮನೆಯಾಗಿದ್ದ 4 ಮಂದಿನೂ ಎದ್ದು ಬಂದು ಕೂಡವರು. ಮಡಿವಾಳಪ್ಪನ ತತ್ವಪದದ ವಿಚಾರವನ್ನ ಪ್ರಚಾರ ಮಾಡೋವಳು. ಕೈನೂರು ಕೃಷ್ಣನ ಪಾದ ಹಿಡಿದು ಹಾಡೋವಳು. ಅಂತ ಹೆಣ್ಮಗಳು ಈ ಹೆಣ್ಮಗಳು ಹಾಡುವಂತಿರ್ಬೇಕಾದ್ರೆ ಈ ಬಾಲ್ಯದೊಳಗೆ ಏನು ಸಂಘ ಮಾಡಿದಲ್ಲ, ತಾರುಣ್ಯ ವಯಸ್ಸಿನೊಳಗೆ ಏನು ಸಂಘ ಮಾಡಿದ್ದಳಲ್ಲ, ಆತನ ಹೆಸರು ಮಲ್ಲಯ್ಯ ಅಂತ, ಮಲ್ಲಪ್ಪ ಅಂತ ಆತನ ಹೆಸರು. ಆತ ಇವಳು ಹೇಳಬೇಕಾದ್ರೆ, ಇವಳು ಮಾತಾಡ್ತಾ ಇರಬೇಕಾದ್ರೆ, ಇವಳು ಸತ್ಸಂಗ ಮಾಡ್ತಾ ಇರಬೇಕಾದ್ರೆ, ಶಿವನ ಸಾಮೀಪ್ಯದೊಳಗೆ ಸತ್ಸಂಗದ ದರ್ಶನವನ್ನ ತಗೋಬೇಕಾದ್ರೆ ಅವನು ಬಂದು ಹುಬ್ಬ ಹಾರ್ಸವ, ಚಿಟ್ಕಿ ಹೊಡ್ಯಾವ, ನೀ ನನ್ನನ್ನು ನೋಡನವ, ನಾನು ನೀನು ಕೂಡಿವಂತ ಹೇಳವ. ಅಕಸ್ಮಾತ್ ನನ್ನನ್ನು ನೀ ಕೂಡಿಲ್ಲ ಅಂತ ಇನ್ನೊಂದು ನನ್ನ ಸಂಘ ಮಾಡಲಿಲ್ಲ ಅಂದ್ರೆ ಜನಕ್ಕೆ ಜಾಹೀರು ಮಾಡಿ ತಿಳಿಸಾವ ಅಂದಳಂತ. ಇಷ್ಟಂದಾಗ ಮನಸ್ಸಿಗೆ ಭಾಳ ಬೇಜಾರಾತು. ಕೈನೂರು ಕೃಷ್ಣಪ್ಪನವ್ರ ಪಾದ ಹಿಡಿತಾಳ. ಯಜ್ಜ ಅವ ಬಂದು ನನಗೆ ಭಾಳ ಕಾಡಾಕತ್ತಾನ, ನನಗೆ ಭಾಳ ನೋವು ಕೊಡಾಕತ್ತಾನ, ನಾನು ಬದುಕ್ಲೆ ಇನ್ನು ಸಾಯ್ಲಿ, ನಾ ಸಂಘ ಮಾಡಬಾರ್ದು ಮಾಡಿಬಿಟ್ಟಿನಿ, ಈಗ ನಾನು ಅಂಥವಳೆಲ್ಲ ಒಳ್ಳೆಯವಳಾಗಿನಿ, ಇನ್ನಾದ್ರೂ ನಾನು ಏನು ಮಾಡ್ಲಿ ಅಂದಾಗ ಕೃಷ್ಣಪ್ಪನವ್ರು ಅಂದ್ರಂತ, ನೀನು ಹಂತಿಂತವಳಿ ಶಿಷ್ಯಾಳಲ್ವಾ, ಮಡಿವಾಳಪ್ಪನ ಶಿಷ್ಯಾದಿ, ಮಹಂತನ ಮಗಳದಿ, ನೀನಾ ಹೇಳವನಿಗೆ ನಾನೇನು ಹೇಳಿ ಅಂದಳಂತ. ನೀನಾ ಹೇಳು, ನಾನೇ ಏನು ಹೇಳಿ ಅಂದಾಗ ಈತ ಹೆಣ್ಮಗಳು ಬಂದಳು, ಪ್ರವಚನ ಮಾಡಾಕತ್ಳು. ಮುಡದಾರ ಮಲ್ಲಪ್ಪ ಎದುರು ಬಂದು ನಿತ್ತ. ಇವಳು ಅವಳನ್ನ ಪ್ರಶ್ನೆ ಮಾಡ್ತಾಳ. ಅವನು ಇವನನ್ನ ಕಣ್ಣು ಹಾರಿಸ್ತಿರ್ತಾನ, ನನ್ನನ್ನು ನೋಡು ಅಂತಿರ್ತಾನ, ಕುಂತು ಜನದೊಳಗೆ ಚಿಟಿಗೆ ಹಾಕ್ತಿರ್ತಾನ. ಹಾಕೋದು ಕಂಡು ಇವಳು ಹೇಳ್ತಾಳಂತೆ, ನಾಚಿಕಿಲ್ಲ ಬಾಡ್ಯ, ನಾಚಿಕಿಲ್ಲೋ ಬಾಡ್ಯ ನೀ ನನಗ್ಯಾಕ ತಡವತಿ, ನಾಚಿಕಿಲ್ಲೋ ಬಾಡ್ಯ ನೀ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡಕ ಯಾಕ ಡೊಗ್ಗತಿ. ನಾಚಿಕಿಲ್ಲೋ ಬಾಡ್ಯ ನೀ ನನಗ್ಯಾಕ ತಡವತಿ, ನಾಚಿಕಿಲ್ಲೋ ಬಾಡ್ಯ ನೀ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡಕ ಯಾಕ ಡೊಗ್ಗತಿ, ಚೀಚಿ ಅನಿಸಿ ರಾಚಿ ಬುಡಕ ಯಾಕ ಡೊಗ್ಗತಿ. ಸಾಚಾನಂಗ ಮಂದ್ಯಾಗ ಕುಂತು ನ್ಯಾಯ ಹೇಳತಿ, ಸಾಚಾನಂಗ ಮಂದ್ಯಾಗ ಕುಳಿತು ನ್ಯಾಯ ಹೇಳತಿ, ಲುಚ್ಚ ಕೆಲಸ ಮಾಡುತ್ತ ಮಂದ್ಯಾಗ ಅಗ್ಗ ಆಗತಿ, ಲುಚ್ಚ ಕೆಲಸ ಮಾಡುತ್ತ ಮಂದ್ಯಾಗ ಅಗ್ಗ ಆಗತಿ. ನಾಚಿಕಿಲ್ಲೋ ಬಾಡ್ಯ ನೀ ನನಗ್ಯಾಕ ತಡವತಿ, ಚೀಚಿ ಅನಿಸಿ ರಾಚಿ ಬುಡಕ ಯಾಕ ಡೊಗ್ಗತಿ. ಒಂದ್ಸಲ ಚಪ್ಪಾಳೆ ತಡ್ತಿರೇನು ಅವರನ್ನ? ಹಿಂಗ ಹಾಡಿದ್ದಳಂತ, ಹಿಂಗೆ ಹೇಳಿದ್ದಳಂತ. ಈ ಗಟ್ಟಿದ್ವನ ಇತ್ತು, ಈ ಗಟ್ಟಿ ಬಿರುಕಿನ ನುಡಿ ಇತ್ತು. ಇವಳು ಸಮೀಪ ಬಂದಾಗ ಅಂದಳಂತ, ನಾಚಿಕಿಲ್ಲ ಬಾಡ್ಯ ನನಗೆ ಯಾಕೆ ತಡವುತ್ಯೋ, ಚೀಚಿ ಅನ್ಕೊಂಡು ಬಂದು ಯಾಕೆ ಡೊಗತಿ, ಸಾಚಾನಂಗ ಮೋತಿ ಮ್ಯಾಲ ಮಾಡಿ ತಿರುಗತಿ, ಕುಂಬಾರ ರಾಚಿ ನರಕ ತಿಂದು ಏಸು ದಿನ ಬದುಕವನಿ, ಬಟ್ಗೇರಿಲಿಂದ ಸುಳ್ಳೆ ಪತ್ರ ತಂದು ತೋರಿಸ್ತಿ, ಕರ್ಮಣಿ ಕಟ್ಕೊಂಡಿನಂತ ನನ್ನ ಹಾಟ್ ಕುಡಿತಿ, ಎಳ್ಕೊಂಡೋಗೋ ಕುರ್ಸಾಲೇನ ತಾಯೇನ ಹಡ್ದಾಳು, ಮುಡದಾರ ಮಲ್ಯಾನ ಎದಿ ಮ್ಯಾಲ ಕಾಲು ಒದ್ದು ತಿರುಗುವ ಕೈನೂರು ಊರವಳು, ಕೈನೂರು ಕೃಷ್ಣನ ಪಾದ ಗಟ್ಟಿ ಹಿಡ್ದವಳು ಅಂದಳಂತ. ಆ ಹೆಣ್ಮಗಳು ಎಷ್ಟು ಗಟ್ಟಿ ಧ್ವನಿ ಇರ್ಲಿಕ್ಕಿಲ್ಲ. ಯಾಕೆ ವಿಚಾರ ಹೇಳದಂದ್ರ, ಇದು ಮಡಿವಾಳಪ್ಪನ ಸಂಘದ ಸುಯೋಗದ ಸತ್ಸಂಗದ ಸಂಗೀತ. ಇದು ಆನಂದಿಸೋದದ, ಅನುಭವಿಸೋದದ, ಇಲ್ಲಿ ಕಳಿಯೋದದ, ತಿಳಿಸೋದದ. ಇಲ್ಲಿ ಬಂದವರೆಲ್ಲ ಭಾಳ ಕಳ್ಕೊಂಡು ಹೋಗ್ಯಾರ. ಏನು ಕಳ್ಕೊಂಡು ಹೋಗ್ಯಾರ? ಒಳಗೊಟ್ಟಿರುವಂಥ ಒಂದು ಕಾಮ ತೃಷ್ಯಗಳನ್ನುವಂಥ ಅಹಂಕಾರ ಬೀಜ ಕಳಿಯೋದದ. ಮಹಂತ ಎಲ್ಲವೂ ನೀನೇ ಅಂತ ಅವನ ಪಾದ ಹಿಡಿಯೋದದ. ಅದಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ರಿ. ಹೊತ್ತೆಷ್ಟಾಗಿದೆ? 2 ಮೇಲ್ಪಟ್ಟು ಆಗ್ತಾ ಇದೆ. ಆದರೂ ಕೂಡ ನಿದ್ದೆ ಇರಲಾರ್ದಂಗೆ ಇಷ್ಟು ಕುಂತಿರಲ್ಲ. ಮಡಿವಾಳಪ್ಪನವ್ರು ಬರೀತಾರೆ, ಹೌದಪ್ಪ ಹೌದೋ, ನಿನ್ನನ್ನು ನೀ ತಿಳಿದ್ರೆ ಬೇರೆ ದೇವರು ಇಲ್ಲ ನೋಡ ನಮ್ಮಪ್ಪ. ರೊಟ್ಟಿ ಇಲ್ಲದ ಹೊಟ್ಟಿ ತುಂಬಿರಬೇಕಪ್ಪ, ನೀರಿಲ್ಲದ ಜಳಕ ಮಾಡಿರ್ಬೇಕಪ್ಪ. ಇಲ್ಲಿ ರೊಟ್ಟಿ ಇಲ್ಲದ ಊಟ ನಡೆದದ, ನೀರಿಲ್ಲದ ಜಳಕ ನಡೆದ. ಇದಕ್ಕಿಂತ ದೊಡ್ಡ ಸತ್ಸಂಗ ಇನ್ನೇನು ಬೇಕು? ಮಡಿವಾಳಪ್ಪನವರು ಬರೆದಿರುವಂಥ ವಿಚಾರಗಳೇ ಹೀಗೆ.
ರೊಟ್ಟೆ ಇಲ್ಲದೆ ಹೊಟ್ಟಿ ತುಂಬಿರ್ಬೇಕಪ್ಪ, ನೀರಿಲ್ಲದ ಜಳಕ ಮಾಡಿರ್ಬೇಕಪ್ಪ, ತಂಬಾಕಿಲ್ಲದ ಬತ್ತಿ ಹತ್ತಿರ್ಬೇಕಪ್ಪ, ಸರ ಇಲ್ಲದ ನಿಶೆ ಆಗಿರ್ಬೇಕಪ್ಪ. ಇದು ಜೋಲಿ ಹೊಡಿತಾ 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 ಗುಡ್ಡದ ಮಾಂತನ ಪಾದ ಹಿಡಿಯೋ ನಮ್ಮಪ್ಪ ಅಂತ ಮಡಿವಾಳಪ್ಪನವ್ರು ಅಂದಿದ್ದಾರೆ. ಸತ್ಸಂಗ ಇಲ್ಲಿ ನಡೆದಿದೆ. ನನ್ನ 4 ಮಾತಿಗೆ ವಿರಾಮ. ಇನ್ನು ಸಂಗೀತಕ್ಕೆ ಆಯಾಮದಿಂದ ನಾವೆಲ್ಲರೂ ಕೇಳೋಣ.